ಈಗ ನಿರಂತರವಾಗಿ ಪೂಜೆಗಳು ನಡೆಯುತ್ತಾ ಉಂಟು. ಪೂಜೆ ನಡೀಬೇಕು ಅಂತಾದರೆ ಅದರಲ್ಲಿ 2 ವಿಧಾನ ಉಂಟು. ಒಂದು ಗೋಂದೋಲು ಅಂದರೆ ಪಂಚದ್ಯೂಟಿಗಳನ್ನು ಹಿಡಿದು ಅಂಗಳದಲ್ಲಿ ಪರಶುರಾಮ ಪಾತ್ರ ಹಿಡಿದು ಕುಣಿಯುವಂತ ಅದನ್ನು ಗೋಂದೋಲು ಕುಣಿತಾ ಇದೆ. ಅದನ್ನೇ ಸಣ್ಣ ರೀತಿಯಲ್ಲಿ ಮಾಡುತ್ತಿದ್ದರೆ ಮನೆಯ ಒಳಗಡೆನೆ ಅದಕ್ಕೆ 2 ಕೋಳಿ ಸಾಕು, ಒಂದು ಹೆಣ್ಣು ಹೆಂಟೆ ಮತ್ತೊಂದು ಹುಂಜ. ಅವನ ನೆರೆಕೆರೆಗಳನ್ನು ಆಪ್ತರನ್ನು ಸ್ವಲ್ಪ ಮಟ್ಟಿಗೆ ಕರೆದು ಅವ ಪೂಜೆ ಅಂತ ಮಾಡ್ತಾನೆ. ಪೂಜೆ ಮಾಡಬೇಕಿದ್ರೆ ಮೊದಲಾಗಿ ನಾವು ಏನ್ ಮಾಡ್ಬೇಕಂದ್ರೆ ಮಧ್ಯಾಹ್ನಕ್ಕೆ ವಿಭೂತಿ ಧಾರಣೆಗಳ ಗುರುಪದೇಶ ಇದ್ದವರು 4-5 ಜನ ಬೇಕು. ಅವರು ಬೆಳಗ್ಗಿನ ಉಪಹಾರವನ್ನು ಯಾವುದೇ ಅಕ್ಕಿಯಿಂದ ಮಾಡಿದಂತಹ ಪದಾರ್ಥವನ್ನು ತಿನ್ನಬಾರದು. ಗೋಧಿ ಇಂಥದ್ದೇನಾದರೂ ಕಡಲೆ ಹೇಗೆ ಏನಾದರೂ ತಿಂದೋದೇ ಹೊರತು ಅಕ್ಕಿಯಿಂದ ಮಾಡಿದ ಆಹಾರ ತಿನ್ನಲಿಕ್ಕಿಲ್ಲ. ಹಾಗೆ ತಿನ್ನದೆ ಬಂದು ಮಧ್ಯಾಹ್ನ ಎಲ್ಲರೂ ಸೇರಿ ದೇವರ ಕೋಣೆಯಲ್ಲಿ ದೀಪವನ್ನಿಟ್ಟು ಅಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡುತ್ತಾರೆ. ನಾವೊಂದು ಸಂಕಲ್ಪ ಮಾಡಿದ್ದೇವೆ, ದೇವಿ ಪೂಜೆ ಮಾಡಬೇಕು ಅಂತ, ಇದನ್ನು ನಡೆಸಿಕೊಡುವುದು ನಿನ್ನ ಭಾರ ಅಂತ ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ. ಹಾಗೆ ಪ್ರಾರ್ಥನೆ ಮಾಡಿ ಅವರೆಲ್ಲ ಎಣ್ಣೆ ತೆಕ್ಕೊಂಡು ಸ್ನಾನಕ್ಕೆ ಹೋಗುತ್ತಾರೆ. ಸ್ನಾನ ಮಾಡಿ ಬಂದು ಆ ಹೆಂಟೆಗೆ ಮತ್ತು ಹುಂಜಕ್ಕೆ ಅದರ ಪಾದ ತೊಳೆದು ಅದಕ್ಕೂ ಕೂಡ ವಿಭೂತಿ ಧಾರಣೆಗಳನ್ನೆಲ್ಲ ಮಾಡಿ ಆ ನಂತರ ಅದಕ್ಕೆ ಈ ಗುರುಪದೇಶ ತಂದ ಮಂತ್ರವನ್ನು ಅದರ ಕಿವಿಯಲ್ಲಿ ಕೊಟ್ಟು ಅದಕ್ಕೂ ಕೂಡ ಒಂದು ಮೋಕ್ಷಪ್ರದಾಯಕವಾದಂತಹ ಒಂದು ದಾರಿಯನ್ನು ಮಾಡಿಕೊಡುವಂತಹದ್ದು ಈ ಪಕ್ಷಿ ಆದರೂ ಕೂಡ ಅದಕ್ಕೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಜೀವನ ಸಿಗಬಹುದು ಎಂಬುದು ನಂಬಿಕೆ. ಹಾಗೆ ಮಾಡಿ ನಂತರ ಎಲ್ಲರೂ ಊಟ ಮಾಡ್ತಾರೆ. ದೇವಿ ಭಂಡಾರ ಅಂದರೆ ಮೊದಲಿನ ಕಾಲದಲ್ಲಿ ದೇವಿ ಭಂಡಾರ ಅಂತ ಹೆಚ್ಚಿಗೆ ಇರಲಿಲ್ಲ. ಇದನ್ನು ಸೂಕ್ಷ್ಮವಾಗಿ ಹೇಳ್ತೇನೆ ನಾನು. ಈಗ ಎಲ್ಲ ಆರ್ಥಿಕವಾಗಿ ಎಲ್ಲರೂ ಮುಂದುವರಿದ ಕಾರಣ ಚಿನ್ನ ಬೆಳ್ಳಿ ಇದೆಲ್ಲ ಬಂತು ಹೊರತು ಮೊದಲಿನವರ ಕಾಲದಲ್ಲಿ ದೇವಿ ಮೊದಲು ಸಸ್ತಿಗೆ ಅಂತ ಇರಲಿಲ್ಲ. ಸತ್ತಿಗೆ ಬದಲಾಗಿ ತುಳಸಿ ಕುಡಿಯನ್ನು ಮೇಲೆ ಕಟ್ಟುತ್ತಾ ಇದ್ದರು. ದೇವಿ ಬಿಂಬದ ಮೇಲೆ ತುಳಸಿ ಕುಡಿಯನ್ನು ಕಟ್ಟುತ್ತಾ ಇದ್ದರು. ಹಾಗೆ ಮಾಡಿದರೆ ದೀಟಿಗೆ ಪಂಚ ದೀಟಿಗೆಗಳನ್ನು ಮಾಡಲಿಕ್ಕೆ ದೀಟಿಗೆ ಇರಲಿಲ್ಲ. ಬಾಳೆದಂಡನ್ನು ಕತ್ತರಿಸಿ 5 ಬಾಳೆದಂಡಿಗೆ ಬಟ್ಟೆ ಸುತ್ತಿ 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 ಅದರ ಬೊಂದೆಗಳನ್ನು ಮಾಡುತ್ತಾ ಇದ್ದರು. ಹೀಗೆ ಮಾಡಿ ಅದರಲ್ಲಿ ಎಣ್ಣೆಯಲ್ಲಿ ಮುಳುಗಿಸಿಟ್ಟು ಗೋಂದೋಲು ಕುಣಿತಾ ಇದ್ದರು. ಇದು ಬಡವರು ಕೊಡುವಂತ ಸೇವೆ. 5 ಪಾತ್ರಗಳಾಗಬೇಕಲ್ಲಿ ದೇವಿಗೆ ಸಮರ್ಪಣೆ ಮಾಡುವುದಕ್ಕೆ. ಈ 5 ಪಾತ್ರಗಳು ಮೊದಲಿನ ಕಾಲದಲ್ಲಿ ಗೆರಟ್ಟಿಯಲ್ಲಿ ಅದು ಕೆಳಗೆ ಬೀಳಬಾರದು, ಅಡಿಯಲ್ಲಿ ಅದು ಬಿದ್ದಿತ್ತು ಅಂತ ಅದರ ಅರ್ಧ ಭಾಗವನ್ನು ಕತ್ತರಿಸಿ ಕೆಳಗಿಟ್ಟು ಅದರ ಮೇಲೆ ಈ ಗೆರಟೆಯನ್ನು ಇಟ್ಟು 5 ಅದು ನನ್ನ ಲೆಕ್ಕದಲ್ಲಿ ತೀರ್ಥ ಅಂತ ಹೇಳ್ತೇವೆ ನಾವು. ಈ ತೀರ್ಥದಲ್ಲಿ ಮುಳುಗಿಸಿ ನಾವು ನೈವೇದ್ಯ ಮಾಡುವಂತಹದ್ದನ್ನು ಅಶುದ್ಧಗೊಳಿಸಿ ದೇವರಿಗೆ ಸಮರ್ಪಣೆ ಮಾಡುವುದು. ಮೊದಲಾಗಿ ಅದರಿಂದ ಆ ತೀರ್ಥವನ್ನು ನೆಲಕ್ಕೆ ಬಿಡುವುದು, ಭೂಮಿ ತಾಯಿಗೆ ಬಿಡುವುದು. ನಂತರದ ಕ್ರಮವಾಗಿ ಇದರಲ್ಲಿ ಶುದ್ಧಿಗೊಳಿಸಿ ನಾವು ಆ ದೇವರಿಗೆ ಸಮರ್ಪಣೆ ಮಾಡುತ್ತೇವೆ. ಇದು ನನ್ನ ಅಭಿಪ್ರಾಯದಲ್ಲಿ ಹೀಗೆ ಕಾಣ್ತಾ ಉಂಟು, ಹೀಗೆ ನಡೆಯುತ್ತಾ ಉಂಟು. ನಮ್ಮ ಮಂಡಲ ಆಕೃತಿ ಅಂದರೆ ಭೂಮಂಡಲವನ್ನೇ ಸುತ್ತುವರಿಯುವಂತ ನಾವು ವಿಶ್ವವನ್ನೇ ನಮ್ಮ ಕೋಣೆ ಒಳಗಡೆ ಆವಾಹನೆ ಮಾಡುತ್ತಾ ಇದ್ದೇವೆ. ಅಲ್ಲಿ ಸೂರ್ಯ ಚಂದ್ರ, ಈ ಪೂಜೆಗೆ ಬೇಕಾಗಿದ್ದರೆ ಕಾಮಧೇನು ಬೇಕು, ಅದಕ್ಕಾಗಿ ಅಲ್ಲಿ ಗೋವನ್ನು ಬಿಡಿಸ್ತಾ ಇದ್ದೇವೆ. ವೈರಿಗಳು ಬಂದರೆ ಅವರ ಸಂಹಾರ ಆಗಬೇಕಂತ ಕಟಾರಿಯನ್ನು ನಿರ್ಮಾಣ ಮಾಡುತ್ತೇವೆ. ಭೂಮಿ 27 ನಕ್ಷತ್ರಗಳನ್ನು ಅದರ ಮಂಡಲದೊಳಗಡೆ ಬರಿ ಹಾಕುತ್ತಾ ಇದ್ದೇವೆ. ಇದೆಲ್ಲ ನಮ್ಮದೊಂದು ವಿಶೇಷ ಅಂತ ಹೇಳ್ಬೋದು. ಈಗಿನ ಕಾಲದ ಮಕ್ಕಳಿಗೆ ಇದು ಏನೋ ಮಾಡುತ್ತಾರೆ, ಇದು ಹೇಗೆ ಮಾಡುತ್ತಾರೆ, ಯಾಕೆ ಮಾಡುತ್ತಾರೆ ಎಂಬುದು ಈಗಿನ ಮಕ್ಕಳಿಗೆ ಅರ್ಥ ಆಗುವುದಿಲ್ಲ. ಅಂತೂ ನಮ್ಮ ಹಿರಿಯರಲ್ಲಿಯೂ ಕೂಡ ಇಷ್ಟೊಂದು ಯೋಚನೆ ಮಾಡಿ ನನ್ನ ತಂದೆ ಮಾಡುತ್ತಾ ಇದ್ದರು, ನಾನು ಮಾಡುತ್ತಾ ಇದ್ದೇನೆ ಹೊರತು ಇದನ್ನು ಚಿಂತಿಸೋದಕ್ಕೆ ಹೋಗಲಿಲ್ಲ. ಇದನ್ನು ಸರಿಯಾಗಿ ಚಿಂತನೆ ಮಾಡಿದರೆ ನಮಗೆ ಒಂದು ಈಸುದೇವು ಅಂತ ಉಂಟು. ಆ ಈಸುದೇವಿನ ಪಾವಿತ್ರ್ಯತೆ ಏನೆಂದರೆ ಭೈರವನೇ ಶಿವ,
ಶಿವನಿಗೆ ಸ್ಮಶಾನದ ಭಸ್ಮ ಮಾಡಬೇಕು. ಸ್ಮಶಾನದಿಂದ ತಂದು ಅವನಿಗೆ ಭಸ್ಮ ಹಾಕ್ಬೇಕು. ಹಾಗಿದ್ರೆ ನಾವು ಇಲ್ಲಿ ಶಿವನಿಗೆ ಹಾಕಲಿಕ್ಕೆ ಸ್ಮಶಾನಕ್ಕೆ ಹೋಗುದು ಹೇಗೆ? ಅದಕ್ಕಾಗಿ ನಮ್ಮ ಶರೀರ ಬೆಳವಣಿಗೆ ಆಗ್ಬೇಕು ಅಂತಾದ್ರೆ ಆಹಾರವನ್ನು ತಿನ್ನಬೇಕು. ಈ ಆಹಾರವನ್ನೇ ಸುಟ್ಟರೆ ಅಲ್ಲಿ ಶರೀರವನ್ನು ಸುಟ್ಟಂತಹ ಸ್ಥಿತಿ ಬರ್ತದೆ. ಇದನ್ನೆಲ್ಲ ನಾನು ಯೋಚನೆ ಮಾಡಿ ಯಾಕೆ ಹೀಗೆ ಆಗುತ್ತದೆ ಅಂತ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದ. ಅಲ್ಲಿಂದ ಆಹಾರವನ್ನೆಲ್ಲ ಬೆಂಕಿಗೆ ಹಾಕಿ ಒಲೆಯ ಹತ್ತಿರ ದೀಪವನ್ನಿಟ್ಟು ದೀಪಕ್ಕೆ ಕೈ ಮುಗಿದು ನಾವು ದೋಸೆ ಮತ್ತು ಅನ್ನ ಇಷ್ಟನ್ನು ತೆಕೊಂಡೋಗಿ ಅಲ್ಲಿಗೆ ಒಲೆಗೆ ಸಮರ್ಪಣೆ ಮಾಡುತ್ತೇವೆ. ಸಮರ್ಪಣೆ ಮಾಡಿ ಅದು ಬೆಂದಾಗ ಅಲ್ಲಿಂದ ಬೂದಿಯನ್ನು ತೆಕ್ಕೊಂಡು ಇಲ್ಲಿಗೆ ಬರ್ತೇವೆ, ಪೂಜಾ ಸ್ಥಳಕ್ಕೆ ಬರ್ತೇವೆ. ಪೂಜಾ ಸ್ಥಳಕ್ಕೆ ಬಂದು ಅದನ್ನು ದೀಪಕ್ಕೆ ಹಚ್ಚುವುದಿಲ್ಲ, ಅದು ಸ್ಮಶಾನದ ದೀಪಕ್ಕೆ ಹಚ್ಚುವುದಿಲ್ಲ. ಭೈರವನಿಗೆ ಮತ್ತು ದೇವಿಗೆ ಮತ್ತು ಈ ಬಾಕು ಕುಡಿದಕ್ಕೆ ದೀಪಕ್ಕೆ ಸ್ಮಶಾನದ ಭಸ್ಮ ಆಗಬಾರ್ದು. ದೇವಿ ನಮ್ಮ ದೇವಿ ನಿಜವಾಗಿಯೂ ಕೆಲವರು ಹೇಳ್ತಾರೆ ಅದು ದೂತರಿಗೆ ಕೊಡುವಂತ ರಕ್ತ, ಭೈರವನಿಗೆ ಮಾತ್ರ ರಕ್ತ, ದೇವಿಗೆ ರಕ್ತ ಇಲ್ಲ ಅಂತ ಹೇಳ್ತಾರೆ. ನಾನು ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ? ರಕ್ತವನ್ನು ಸಮರ್ಪಣೆ ಮಾಡಿ ದೇವಿಗೆ ಒಪ್ಪಿಸ್ತಾರೆ, ಇವರಿಗೆ ಗೊತ್ತಿಲ್ಲ. ಅದೇ ರಕ್ತವನ್ನು ದೇವಿಗೆ ಒಪ್ಪಿಸಬಾರದಲ್ಲ, ಅವರಿಗೆ ತಿನ್ನುವುದಿಲ್ಲ ಅಂತ. ಆದ್ರೆ ದೇವಿ ರಕ್ತವನ್ನು ಸ್ವೀಕಾರ ಮಾಡದೇ ಇದ್ರೆ ನಾವು ಅದನ್ನು ಯಾಕೆ ಪೂಜೆಯಲ್ಲಿ ಉಪಯೋಗಿಸ್ ದೇವರಿಗೆ ಭೈರವನಿಗೆ ಮಾತ್ರ ಕೊಡ್ಬೇಕಿತ್ತಲ್ಲ. ಅದರ ಬೊಟ್ಟನ್ನು ಹಾಕ್ತೇವೆ, ರಕ್ತದ ಬೊಟ್ಟನ್ನು ದೇವಿಗೆ ಹಾಕ್ತೇವೆ. ಯಾಕೆ ಹಾಕ್ತೇವೆ? ದೇವಿಗೂ ಕೂಡ ಸರಿಯಾಗಿ ರಕ್ತ ಬಿಂದು ಪ್ರಿಯಲು ಅವಳು. ಯಾರು ದೇವಿ ಲಕ್ತೇಶ್ವರಿಯಾಗಿ ರಕ್ತ ಬೀಜರನ್ನು ಕೊಂದಂತಹ, ನಾಲಗೆಯಲ್ಲಿ ರಕ್ತವನ್ನು ಸೇಕರಿಸಿದಂತಹ ಮಹಾಮಾತೆಯವರು. ಹಾಗಿದ್ದರೆ ನಾಲಗೆಯಲ್ಲಿ ರಕ್ತ ಬಿದ್ದರಲ್ಲ, ರಕ್ತ ನೆಲದಲ್ಲಿ ಬಿದ್ದರೆ, ನೀರಿನಲ್ಲಿ ಬಿದ್ದರೆ ಪುನರ್ಜನ್ಮ ಆಗ್ತದೆ, ಪುನಃ ರಕ್ತ ಬರ್ತಾರೆ. ಹಾಗಿದ್ದರೆ ನಮಗೆ ಮಹಾಮಾಯಿಗೆ ಯಾಕೆ ದೇವಿಗೆ ಆಗ್ಲಿಕ್ಕಿಲ್ಲ? ನಾನು ಹೇಳ್ತೇನೆ, ಸಂತೋಷದಿಂದ ಹೇಳ್ತೇನೆ, ದೇವಿ ನಮ್ಮ ದೇವಿಗೆ ರಕ್ತ ಆಗ್ತದೆ. ದುರ್ಗೆ ಬ್ರಾಹ್ಮಣರು ಮಾಡುವಾಗ ಕುಂಬಳಕಾಯಿ ಕಡಿಮೆ ಮಾಡುತ್ತಾರೆ. ಸರಿಯಾಗಿ ವನ ದುರ್ಗೆಗೆ ರಕ್ತವೇ ರಕ್ತ. ವನದುರ್ಗೆ ಅಂತ ಕಾಡು ಮನುಷ್ಯರು ಪೂಜಿಸುವಂಥದ್ದು, ಕಾಡು ಮನುಷ್ಯರ ರಕ್ತ. ನಿಜವಾಗಿ ಬೇಡರ ಕಣ್ಣಪ್ಪ ಏನು ಮಾಡಿದ್ದಾನೆ? ಹಂದಿ ಮಾಂಸವನ್ನು, ಜಿಂಕೆ ಮಾಂಸವನ್ನು ದೇವರು ತಿನ್ನುವುದಿಲ್ಲ ಅಂತ ಬೇಸರದಲ್ಲಿ ದೇವರ ಕಣ್ಣಿನಲ್ಲಿ ನೀರು ಬಂತು ಅಂತ ಭಕ್ತಿಯಿಂದ ಕಣ್ಣನ್ನೇ ತೆಗೆದುಕೊಟ್ಟ. ಪ್ರತ್ಯಕ್ಷ ದೇವರು ಬಂದಲ್ಲಿ ದೇವರಿಗೆ ಸಂತೋಷ ಆಯ್ತು, ನೀನು ಕೊಟ್ಟ ಸಂತೋಷ ಆಯ್ತು ಅಂತ. ಹಾಗೆ ಬೇಡರ ಕಣ್ಣಪ್ಪನ ಕಥೆಯಲ್ಲಿಯೂ ಕೂಡ ಶಿವನೇ ಮಾಂಸಾಹಾರ ಮಾಡಿದ್ದಾನೆ. ಹಾಗಿದ್ದರೆ ಭಕ್ತಿಯಿಂದ ಯಾವುದನ್ನು ನಾವು ಕೊಡುತ್ತೇವೋ ಅದನ್ನು ಮಾತ್ರ ಸ್ವೀಕರಿಸುತ್ತಾರೆ ದೇವಿ. ಆಡಂಬರಕ್ಕಾಗಿ ನಾವು ಏನನ್ನೂ ಕೊಟ್ಟರೂ ದೇವಿಗೆ ಅದು ತೃಪ್ತಿ ಇಲ್ಲ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಕುಟುಂಬಗಳು ಒಗ್ಗಟ್ಟಾಗಿ ನಡೆಯುವುದಿಲ್ಲ. ಇದೆಲ್ಲ ಸಮಸ್ಯೆಗಳು ಬರುವುದಕ್ಕೆ ಕಾರಣ ಅಣ್ಣ ತಮ್ಮಂದಿರಲ್ಲಿ, ಕುಟುಂಬದವರಲ್ಲಿ ದ್ವೇಷ ಭಾವನೆಗಳು ಹುಟ್ಟುವುದೇ ಕಾರಣ. ಎಲ್ಲವೂ ಹೊರಗಿನ ವೈರಿಯಲ್ಲ, ನಮ್ಮೊಳಗೆಯೇ ವೈರಿಗಳಿದ್ದಾರೆ. ನಮ್ಮ ಒಳಗಿನ ವೈರಿಯೇ ನಮ್ಮನ್ನು ಸುಡುತ್ತಾ ಉಂಟು. ಹಾಗಿದ್ದರೆ ಯಾಕೆ ಇನ್ನೊಬ್ಬನ ದೂರು? ನಾವೇ ಸರಿಯಾಗಿದ್ದರೆ ಯಾವ ಕಷ್ಟವೂ ಇಲ್ಲ. ಆ ದೇವಿಯನ್ನು ಸ್ಮರಿಸುತ್ತಾ, ನಾರಾಯಣ ಮಂತ್ರವನ್ನು ಜಪಿಸುತ್ತಾ ಯಾರು ಇರ್ತಾರೆ? ದೇವಿ ಆಗಲಿ, ಶಿವನಾಗಲಿ, ಬಹುವಿಧ ದೇವರುಗಳಿರ್ಬೋದು, ಆದರೂ ಎಲ್ಲ ಒಂದು, ಎಲ್ಲ ದೇವರು ಒಂದೇ. ದೇವಿ ಪುರಾಣದಲ್ಲಿ ದೇವಿಯೇ ಎಲ್ಲ ಆದಿ ಮಾಯೆ ಎಲ್ಲ ಸೃಷ್ಟಿ ಮಾಡಿದ್ದು ಅಂತ ಹೇಳ್ಬೋದು. ಶಿವಪುರಾಣದಲ್ಲಿ ಶಿವನೇ ಅಂತ ಹೇಳ್ಬಹುದು, ವಿಷ್ಣು ಪುರಾಣದಲ್ಲಿ ವಿಷ್ಣುವೇ ಎಲ್ಲ, ಸರ್ವ ಭಗವದ್ಗೀತೆಯಲ್ಲಿ ಹೇಳ್ಬಹುದು, ಹೀಗೆಲ್ಲ ಹೇಳ್ಬೋದು. ಹಾಗಿದ್ರೆ ಯಾವುದು ಎಲ್ಲ ಒಂದೇ. ಹಾಗಿದ್ದರಿಂದ ನಾವು ಈ ರೀತಿಯಾಗಿ ಮುಂದುವರಿಯುತ್ತಾ ಬಂದಿದ್ದೇವೆ. ಮರಾಠಿ ಜನಾಂಗದ ಚರಿತ್ರೆ ಸಂಪೂರ್ಣವಾಗಿ ಹೇಳಿದರೆ ಮುಗಿಯುವಂಥದ್ದಲ್ಲ, ಇನ್ನು ಮುಂದೆ ಇರ್ಬೋದು. ಆದರೆ ನನ್ನ ಅನುಭವವನ್ನು ಇಲ್ಲಿ ಹಂಚಿಕೊಂಡೆ. ಇದು ಪ್ರಿಯವಾಗಿದ್ದರೆ ನೀವೆಲ್ಲ ನನ್ನ ವಿಳಾಸ ಅಪ್ಪಣ್ಣ ನಾಯಕ್,
ಏಲ್ಕನ ಬಾಲೆಗುಳಿ ಮನೆ, ಶೇಣಿ ವಿಲೇಜ್, ಹೆಣ್ಮಗಜೆ ಪಂಚಾಯತ್, ಕಾಸರಗೋಡು ಜಿಲ್ಲೆ. ಇಷ್ಟು ನನ್ನ ವಿಳಾಸ. ನನ್ನ ಫೋನ್ ನಂಬರ್ 99 46 56 38 30. ಈಗ ಗೋಂದೋಳಿ ಪೂಜೆ ಕ್ರಮ ನಿಯಮಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ, ಸಂಪನ್ನಗೊಳ್ಳುವುದು ಹೇಗಾಗುತ್ತೆ? ನಮ್ಮ ನಿಜವಾಗಿ ಇದಕ್ಕೆ ಗೊನೆ ಕಡಿಯುವುದು ಅಂತ ಇಲ್ಲ, ಗೊನೆ ಬೇಕು ಅದನ್ನು ಇಂತಿನ ಮೊದಲನ ಮಂಗಳವಾರ ಆಗಲಿ ಮೊದಲನ ಶುಕ್ರವಾರ ಆಗಲಿ ಕಡಿಯುವಂತ ಇದಿಲ್ಲ. ಕಡಿಯದೇ ಇದ್ರೂ ಕೂಡ ಮೊದಲಿನ ಕಾಲದಲ್ಲಿ ಬಾಳೆಹಣ್ಣನ್ನು ಉಪಯೋಗಿಸುತ್ತಾನೇ ಇರಲಿಲ್ಲ. ಈಗ ಎಲ್ಲ ತೆಂಗಿನಕಾಯಿ ಮಾತ್ರ ದೇವರಿಗೆ ಹಣ್ಣುಕಾಯಿ ಮಾಡೋದಲ್ಲ, ಅದಕ್ಕೆ ಬಾಳೆಹಣ್ಣು ಬೇಕು ಅಂತ ಬಾಳೆಹಣ್ಣನ್ನು ಉಪಯೋಗಿಸ್ತಾ ಬರ್ತಿದ್ದಾರೆ. ಹಾಗೆ ನಾವು ಒಂದು ದಿನ ಪೂಜೆ ಮಾಡಬೇಕು ಅಂತ ಆದಾಗ ನಾವೆಲ್ಲರೂ ಕುಟುಂಬದವರು ಮನೆಯಲ್ಲಿ ಹೆಂಗಸರ ತರ ಅವರ ಮುಟ್ಟಿನ ವಿಷಯ ಎಲ್ಲ ಮಾತಾಡಿ, ಒಬ್ಬರು ನಮ್ಮ ಪೂಜಾರಿ ಎಲ್ಲಿ ಪೂಜಾ ಭಂಡಾರ ಉಂಟು, ದೇವಿ ಭಂಡಾರ ಉಂಟು, ಅವರ ಹತ್ರ ಮಾತಾಡ್ತೇವೆ, ನೀವು ಬಂದು ನಮ್ಮಲ್ಲಿ ಪೂಜೆಗೆ ಬರ್ತೀರಾ, ಯಾವಾಗ ಮಾಡ್ಬೋದು ನಾವು ಅಂತ ಕೇಳ್ತೇವೆ. ಆವಾಗ ಅವ್ರು ಹೇಳ್ತಾರೆ ಇಂಥ ದಿನ ನನಗೆ ಬಿಡು ಉಂಟು, ಆ ದಿನ ಮಾಡುವ ಅಂತ. ಹಾಗೆ ಕುಟುಂಬದವರು ನಮ್ಮ ಪೂಜಾ ಪಾತ್ರಿಗಳೆಲ್ಲ ಒಪ್ಪಿ ಒಂದು ದಿನವನ್ನು ನಿಶ್ಚಯ ಮಾಡ್ತೇವೆ. ಆ ದಿನ ಅವರ ಮನೆಯಿಂದ ಪೂಜೆ ಆಗುವ ಮನೆಗೆ ಅವರ ಪೂಜಾ ಭಂಡಾರವನ್ನು, ಪೂಜಾ ಸಾಮಗ್ರಿಗಳನ್ನು ಅವರು ಸರ್ವಸಾಮಾನ್ಯವಾಗಿ 11 ಗಂಟೆ ಸಮಯಕ್ಕೆ ಮನೆ ಹತ್ತಿರಕ್ಕೆ, ಇವ ಪೂಜೆ ನಡೆಯುವಂತಹ ಮನೆ ಹತ್ತಿರಕ್ಕೆ ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಅವರಿಗೆ ಕೈಕಾಲು ತೊಳೆದು ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿಟ್ಟು ಒಂದು ಮನೆ ಮೇಲೆ ಈ ಭಂಡಾರವನ್ನು ಇಡ್ತಾರೆ. ಅಲ್ಲಿ ಕೈ ಮುಗಿದು ಅವರು ಅಂಗದ ನೀರೆಲ್ಲ ಆಯಾರಿಕೆಲ್ಲ ಕುಡಿತಾರೆ. ಕುಡಿದು ಮತ್ತೆ ಅವರಿಗೆ ಬೇಕಾದಂತಹ ಮಧ್ಯಾಹ್ನಕ್ಕೆ ಬೇಕಾದಂತಹ ಸನ್ನಾಹಗಳನ್ನೆಲ್ಲ ತಯಾರು ಮಾಡ್ತಾರೆ. ಸನ್ನಾಹಗಳನ್ನು ತಯಾರು ಮಾಡಿ ಎಲ್ಲ ಪೂಜೆ 4-5 ಜನ, 7 ಜನ, 9 ಜನ ಹೀಗೆ ಲೆಕ್ಕ ಉಂಟದೆ. ಈ ರೀತಿಯಾಗಿ ಜನರು ಗುರುಪದೇಶ ಇದ್ದಂತಹ ಜನಗಳೆಲ್ಲ ಒಟ್ಟಾಗಿ ಮಧ್ಯಾಹ್ನದ ಹೊತ್ತಿಗೆ ಮನೆ ದೇವರ ಕೋಣೆಗೆ ಹೋಗ್ತಾರೆ. ಅಲ್ಲಿ ನಂದಾದೀಪವನ್ನಿಟ್ಟು ಪ್ರಾರ್ಥನೆ ಮಾಡುತ್ತಾರೆ. ನಾನು ಯಾಕೆ ಈ ಪೂಜೆ ಸಂಕಲ್ಪ ಮಾಡಿದ್ದು, ಈ ಹರಕೆಯ ಅಥವಾ ನಾನು ಪ್ರೀತಿಯಿಂದ ಕೊಟ್ಟದ್ದು, ಭಕ್ತಿ ಪೂಜೆಯೋ ಶಕ್ತಿ ಪೂಜೆಯೋ ಹೀಗೆಲ್ಲ ಇರ್ತದೆ. ಆವಾಗ ಮನೆಯೊಡ ಹೇಳ್ತಾರೆ, ನಾನು ಕಷ್ಟ ಕಾಲ ಬಂತು ನನಗೊಮ್ಮೆ, ನಾನು ಆ ಸಂದರ್ಭದಲ್ಲಿ ದೇವಿಯನ್ನು ಸ್ಮರಿಸಿಕೊಂಡೆ, ಅದು ಇವತ್ತಿಗೆ ನೆರವೇರಬೇಕು ಅಂತ ನಿಮ್ಮನ್ನೆಲ್ಲ ಕರೆಸಿ 10 ತಾಯಿ ಮಕ್ಕಳನ್ನು 1 ತಾಯಿ ಮಕ್ಕಳ ಹಾಗೆ ಸೇವೆ ಮಾಡಬೇಕು ಅಂತ ಕರೆದಿದ್ದೇವೆ. ಹಾಗೆ ಈ ಸೇವೆ ನಡೆಸಿಕೊಡುವುದಕ್ಕೆ ಮಹಾಮಾಯಿ ಅನುಗ್ರಹ ಕೊಡಬೇಕು ಅಂತ ಒಬ್ಬೊಬ್ಬರು ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾರೆ ದೇವಿ ಹತ್ರ. ಹಾಗೆ ಅಲ್ಲಿ ಅವರು ಬಾಯಾರಿಕೆಲ್ಲ ಸ್ವಲ್ಪ ಇದು ಎಣ್ಣೆಲ್ಲ ಹಾಕ್ತಾರೆ. ಮನೆ ಎಣ್ಣೆ ಬದಲಾಯಿಸುವುದು ಉಂಟು, ಮೈಗೆ ಹಚ್ಚುವಂಥದ್ದು. ಮತ್ತೆ ಪ್ರಥಮವಾಗಿ ಹೆಂಗಸರು ಬಂದು ಈ ದೀಪ ಹಚ್ಚಬೇಕು. ದೀಪ ಹಚ್ಚುವಂಥದ್ದು 5 ಜನ ಮುತ್ತೈದೆಯರು ಬಂದು 5 ಜನ ಸುತ್ತ ಕುಳಿತು 7 ಜನ ಸುತ್ತ ಕುಳಿತಿರುವಾಗ ಅಲ್ಲಿ ಆ ನಂದಾದೀಪವನ್ನು ಬೆಳಗಿಸುವುದು ಮಹಿಳೆಯರೇ ಆಗಿರುತ್ತಾರೆ. ಮಹಿಳೆಯರು ನಂದಾದೀಪವನ್ನು ಬೆಳಗಿಸಿ ಅಲ್ಲಿ ಹಾಕಿ ಕೈ ಮುಗಿದ ಮೇಲೆ ಸುತ್ತ ಎದ್ದು ನಿಂತು ಪ್ರಾರ್ಥನೆ ಮಾಡುವುದು ಸಂಕಲ್ಪ ಪ್ರಾರ್ಥನೆ ಅಂತ ಹೇಳ್ತಾರೆ. ಇದಕ್ಕೆ ನಾವು ಇಂಥ ವಿಷಯದಲ್ಲಿ ಪೂಜೆ ಮಾಡುವುದು ಸಂಕಲ್ಪ ಮಾಡುತ್ತೇವೆ, ಸಂಜೆ ಹೊತ್ತಿಗೆ ನಾವು ಈ ದೇವಿ ಶೃಂಗಾರ ಮಾಡಿ ಪೂಜೆ ಮಾಡುತ್ತೇವೆ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಹಾಗೆ ಎಣ್ಣೆ ಎಲ್ಲ ತೆಗೆದುಕೊಂಡು ದೀಪಕ್ಕೆ ಎಣ್ಣೆ ಬಿಟ್ಟು ನಂತರ ಅವರ ಕೈಗೂ ಕೂಡ ಎಣ್ಣೆ ತೆಗೆದುಕೊಂಡು ತಲೆಯಿಂದ ಕಾಲಿನವರೆಗೆ ಎಣ್ಣೆಯನ್ನು ಉಜ್ಜಿ ಅವರು ಮನೆಯೊಡೆಯ ಏನು ಮಾಡ್ತಾನೆ ಅಂದರೆ ಬಂದವರಿಗೆ ಅವರನ್ನು ಸ್ನಾನಕ್ಕೆ ಕಳಿಸುವಂತಹ ವಿಧಾನ ಅಂತ ಅವರ ತಲೆಯಿಂದ ಕೈಯಲ್ಲಿ ಎಣ್ಣೆ ತೆಗೆದುಕೊಂಡು ಅವರನ್ನು ಎಣ್ಣೆ ಹಚ್ಚಿ ಸ್ನಾನಕ್ಕೆ ಕಳಿಸಿಕೊಡುವಂಥ ವಾಡಿಕೆ. ಇದು ಆದಮೇಲೆ ಅವರು ವೀಳ್ಯದೆಲೆಯನ್ನು ಅಲ್ಲಿಯೇ ಕುಳಿತು ವೀಳ್ಯದೆಲೆಯನ್ನು ಜಗಿತಾರೆ. ವೀಳ್ಯದೆಲೆಯನ್ನು ಜಗಿದು ಎಲ್ಲರೂ ಅಕ್ಕಿ ತೆಗೆದುಕೊಂಡು ಕೈ ಮುಗಿತಾರೆ, ದೀಪಕ್ಕೆ ಹಾಕಿ ನಂತರ ಸ್ನಾನಕ್ಕೆ ಹೋಗ್ತಾರೆ. ಸ್ನಾನಕ್ಕೆ ಹೋಗಿ ಆದಮೇಲೆ ಸ್ನಾನ ಮಾಡಿ ಬರ್ತಾರೆ. ಆ ಪುಣ್ಯಾಹವನ್ನು ಎಲ್ಲ ಅವರವರ ಶರೀರಕ್ಕೆ ಪ್ರೋಕ್ಷಣೆ ಮಾಡುತ್ತಾರೆ, ಶುದ್ಧ ಆಗಬೇಕು ಅಂತ. ನಿಜವಾಗಿ ಗೋಮಾತೆಯ ಮೂತ್ರ ಆದರೂ ಕೂಡ ಅದು ನಮಗೆ ಶುದ್ಧ,
ಗೋಮೂತ್ರ, ಗೋಮಯ ಇದೆಲ್ಲ ನಮಗೆ ಪವಿತ್ರ. ಅಂದರೆ ಈಗಿನ ಮಕ್ಕಳಿಗೆ ಅದೇನು ಗೊತ್ತಿಲ್ಲ. ಅದು ಗೋಮಯ ಅದು ಏನು ಹೇಳ್ತಾರೆ, ಅದು ನಿಜವಾಗಿ ನಮ್ಮ ಆತ್ಮಶುದ್ಧಿಗೆ ಅದು ಒಳ್ಳೆಯದು. ಮತ್ತು ಕೆಲವು ರೋಗ ರುಜಿನಗಳಿಗೂ ಕೂಡ ಗೋವಿನ ಮೂತ್ರ ಅದು ತುಂಬ ಔಷಧೀಯವಾಗಿ ಕಾಣುತ್ತೆ. ಹಾಗೆ ಈ ಶುದ್ಧ ಆದಮೇಲೆ ನಾವು ಅಲ್ಲಿ ಕೋಳಿಗಳಿಗೆಲ್ಲ ಪಾದ ತೊಳೆದು ಅದರ ವಿಭೂತಿ ಹಚ್ಚಿ ಅದರ ಕಿವಿಯಲ್ಲಿ ಮಂತ್ರೋಪದೇಶವನ್ನು ಕೇಳಿ ಅವಕ್ಕೆ ಆಹಾರವನ್ನೆಲ್ಲ ಕೊಟ್ಟು ಮತ್ತೆ ನಾವು ವಿಭೂತಿ ಹಾಕಿ ನಾವು ಕೂಡ ಊಟ ಮಾಡ್ತೇವೆ. ಊಟ ಮಾಡಿ ನಂತರ ದೇವಿ ಗದ್ದಿಗೆಯನ್ನು ಶೃಂಗಾರ ಮಾಡಿ